ಸುಮಾರು 1960 ಸುಮಾರು ಒಂದು 50-60 ವರ್ಷದ ಹಿಂದೆ ಹೋದರೆ, ಫಾರ್ ಎಕ್ಸಾಂಪಲ್ ನನ್ನ ಅಜ್ಜಿ ಅಥವಾ ಎಲ್ಲರ ಅಜ್ಜಂದಿರು ಇವರನ್ನು ನೋಡಿದಾಗ ಆ ಟೈಮಲ್ಲಿ ಒಂದು ಹೆಣ್ಣಿಗೆ ಕನಿಷ್ಠ ಅಂದ್ರೂ 5 ಜನ 6 ಜನ ಈವನ್ 10-12 ಜನ ಮಕ್ಕಳು ಇದ್ದವರು ಕೂಡ ಕೆಲವೊಂದು ಕಡೆ ಕಾಣಿಸ್ತಾರೆ. ಸೊ ಆಗ ಒಂದು ಹೆಣ್ಣಿಗೆ ಮಗುವಿನ ರೇಷಿಯೋ ಆಗ ಜಾಸ್ತಿ ಇತ್ತು. ಸೊ ಈಗ 2024 ಬಂದ ಹಾಗೆಯೇ 2020ಯಲ್ಲೇ ಈ ರೇಷಿಯೋ ಕಡಿಮೆ ಆಗಿಬಿಟ್ಟು ಇನ್ಫರ್ಟಿಲಿಟಿ ರೇಟ್ ಕೂಡ ಜಾಸ್ತಿ ಆಗ್ತಾಯಿದೆ. ಇಷ್ಟೊಂದು ಜನರಿಗೆ ಆಸೆ ಇರುತ್ತೆ ನನಗೊಂದು ಮಗು ಇರಬೇಕು ಅಂತ, ಅಂಥವ್ರು ಪೂಜೆ ಮಾಡ್ತಾರೆ, ಹರಕೆಯನ್ನು ಮಾಡ್ಕೊಳ್ತಾರೆ, ತುಂಬ ಡಾಕ್ಟ್ರುಗಳಿಗೆ ಅವರಿಗೆಲ್ಲ ಚೆಕಪ್ ಮಾಡಿ ತೋರಿಸೋದು ಕೂಡ ಹೋಗ್ತಾರೆ. ಸೊ ಗಂಡು ಅಥವಾ ಹೆಣ್ಣಲ್ಲಿ ಗರ್ಭಧಾರಣೆಯನ್ನು ತಡೆಯೋದಕ್ಕೆ ಆಗುವಂಥ ಅಂಶಗಳು ಯಾವ್ಯಾವುದು? ಗರ್ಭಧಾರಣೆಗೆ ಮುಖ್ಯವಾಗಿ ಅದರಲ್ಲಿ ರೋಲ್ ಪ್ಲೇ ಮಾಡುವಂಥ ಅಂಶ ಹೆಣ್ಣಿನಲ್ಲೂ ಇರುತ್ತೆ, ಗಂಡಿನಲ್ಲೂ ಇರುತ್ತೆ, ಇಬ್ಬರು. ಸೊ ಇವಾಗ ನಾವು ಬಂಜೆತನ ಅಂತ ಏನು ಟಾಪಿಕ್ ಬರುತ್ತಲ್ಲ, ಸೊ ಅದಕ್ಕೆ ನಮ್ಮ ಸಮಾಜದಲ್ಲಿ ಜಾಸ್ತಿಯಾಗಿ ಹೆಣ್ಣಿಗೆನೇ ರೆಸ್ಪಾನ್ಸಿಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ನಾವು ಅಂಕಿ ಅಂಶಗಳ ಆಧಾರದ ಮೇಲೆ ನೋಡಿದರೆ 30% ಹೆಣ್ಮಕ್ಳು ರೆಸ್ಪಾನ್ಸಿಬಲ್ ಇರ್ತಾರೆ, 30% ಮೆನ್ ರೆಸ್ಪಾನ್ಸಿಬಲ್ ಇರ್ತಾರೆ, ಮತ್ತು ಉಳಿದ 40%ಅಲ್ಲಿ ಇಬ್ಬರದೂ ಇರುತ್ತೆ. ಅಂದರೆ ಅವಳಿಗೂ ಪ್ರಾಬ್ಲಮ್ ಇರುತ್ತೆ, ಅವನಿಗೂ ಇರುತ್ತೆ. ಸೊ ಈ ಬಯಾಸ್ ಅಂದರೆ 50-50 ಅಂತ ನೀವು ಅನ್ಕೋಬಹುದು. 50% ಹೆಣ್ಮಕ್ಳಲ್ಲಿ ಕಾರಣ, 50% ಗಂಡು ಮಕ್ಕಳಲ್ಲಿ. ಸೊ ಇಬ್ಬರಲ್ಲೂ ಬಂಜತನ ಅಂತ ಬಂದಾಗ ಅಥವಾ ಮಕ್ಕಳು ಆಗ್ತಾ ಇಲ್ಲ ಅಂತ ಬಂದಾಗ ಇಬ್ಬರದ್ದು ಟೆಸ್ಟ್ ಆಗಬೇಕು. ಇನ್ನು ಇತ್ತೀಚೆಗೆ ಕಾಮನ್ ಆಗಿ ಇರುವಂತಹ ಕಾರಣಗಳು ಹೆಣ್ಣಿನಲ್ಲಿ PCOD, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಆಮೇಲೆ ಥೈರಾಯ್ಡ್ ಇಶ್ಯೂಸ್, ತೂಕ ಜಾಸ್ತಿ ಇರೋದು, ಅವರ ಎತ್ತರಕ್ಕೆ ಒಂದು ತೂಕ ಸೂಕ್ತ ಇಷ್ಟು ಅಂತ ಇರುತ್ತೆ, ಬಟ್ ಒಬೇಸಿಟಿ, ಆಮೇಲೆ ಸರಿಯಾಗಿ ರಾಂಗ್ ಲೈಫ್ ಸ್ಟೈಲ್ ಅಂದರೆ ಯಾವುದೋ ಟೈಮಿಗೆ ಊಟ ಮಾಡ್ತಾ ಇದ್ದಾರೆ, ಯಾವುದೋ ಟೈಮಿಗೆ ಬ್ರೇಕ್ಫಾಸ್ಟ್ ನಡೀತಾ ಇದೆ, ಮಲ್ಕೊಳ್ಳೋ ಟೈಮಲ್ಲಿ ಎಚ್ಚರ ಇರೋ ಟೈಮಲ್ಲಿ ಮಲ್ಕೊಂಡಿರ್ತಾರೆ. ಅದು ಅಲ್ಲದೆ ಜಂಕ್ ಫುಡ್ ತಿನ್ನೋದು, ತುಂಬ ಆಯಿಲಿ, ಫ್ರೈಡ್, ಮೈದಾ, ಸಕ್ಕರೆ. ಸೊ ಇದು ಕೂಡ ಅವ್ರ ಶರೀರದಲ್ಲಿ ಬೇರೆ ಬೇರೆ ಇಶ್ಯೂಸನ್ನು ಕ್ರಿಯೇಟ್ ಮಾಡುತ್ತೆ. ಇನ್ನೊಂದು ಮುಖ್ಯವಾಗಿ ಹೆಣ್ಮಕ್ಳು ಇಗ್ನೋರ್ ಮಾಡುವಂಥ ಅಂಶ ಅಂದರೆ ವೈಟ್ ಡಿಸ್ಚಾರ್ಜ್. ಹೆಣ್ಮಕ್ಳಿಗೆ ಯೂರಿನರಿ ಇನ್ಫೆಕ್ಷನ್ ಅಥವಾ ವಜೈನಲ್ ಇನ್ಫೆಕ್ಷನ್ ಫ್ರೀಕ್ವೆಂಟ್ಲಿ ಆಗುತ್ತೆ. ಸೊ ಅದನ್ನು ಏನು ಅನ್ಕೋತಾರೆ, ತಾನಾಗಿ ಸರಿ ಹೋಗುತ್ತೆ ಅಂತ ಬಿಟ್ಬಿಡ್ತಾರೆ. ಸೊ ಅದು ಇನ್ಫೆಕ್ಷನ್ ಇದ್ಕೊಂಡು ಅದು ಗರ್ಭಕೋಶಕ್ಕೆ ಹೋಗುತ್ತೆ, ಗರ್ಭಕೋಶದಲ್ಲಿ ಎಲ್ಲ ಸ್ಪಾಯ್ಲ್ ಮಾಡುತ್ತೆ. ಅದಾದ ನಂತರ ಅವ್ರಿಗೆ ಇನ್ಫರ್ಟಿಲಿಟಿ ಅಂದರೆ ಬಂಜೆತನದ ಇಶ್ಯೂ ಬರುತ್ತೆ. ಸೊ ಆಗ ಬಂದು ಇದು ಹೇಗೆ ಸರಿ ಹೋಗುತ್ತೆ ಅಂತ ಕೇಳ್ತಾರೆ. ಸೊ ನಿಮಗೆ ಏನೇ ನಿಮ್ಮ ಪ್ರಜನನ ಅಂಗಗಳ ಬಗ್ಗೆ ಅಂದರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಬಗ್ಗೆ ಯಾವುದೇ ಇಶ್ಯೂ ಇದ್ರೂ ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ, ಎಸ್ಪೆಷಲಿ ಆಗದೇ ಇರುವಂತ ಹೆಣ್ಮಕ್ಳು. ಇನ್ನು ಗಂಡಸರಲ್ಲಿನೂ ಸೇಮ್ ಸ್ಟ್ರೆಸ್, ಲೈಫ್ ಸ್ಟೈಲ್, ಡಯಟ್, ಅವ್ರದ್ದು ಜೀವನ ಶೈಲಿ, ಮತ್ತೆ ಅವರು ಏನು ಒತ್ತಡದ ಜೀವನ ಶೈಲಿ ಇದೆ. ಅದು ಏನಂದ್ರೆ ಈ ಹವ್ಯಾಸಗಳನ್ನ ಮಾಡ್ತಾ ಇರ್ತಾರೆ ಕೆಲವೊಂದು, ಸಿಗರೇಟ್ ಸೇಯೋದಿರ್ಬೋದು ಅಥವಾ ಮದ್ಯಪಾನ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು. ಕರೆಕ್ಟ್. ಸೊ ಆಲ್ಕೋಹಾಲ್ ಆಗಲಿ ಅಥವಾ ಸ್ಮೋಕಿಂಗ್ ಆಗಲಿ ಡೆಫಿನೆಟ್ಲಿ ಸ್ಪರ್ಮ್ ಕ್ವಾಲಿಟಿ ಮೇಲೆ, ಸ್ಪರ್ಮ್ ನಂಬರ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಇವೆಲ್ಲ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಅಂಶಗಳು. ಇದನ್ನು ವ್ಯಸನ ಅಂತ ಯಾಕೆ ಕ್ಯಾಟಗರೈಸ್ ಮಾಡಿದ್ದಾರೆ ಅಂದರೆ ಇದು ನಮ್ಮ ಶರೀರದಲ್ಲಿ ಹೋಗಬಾರ್ದು. ಅದನ್ನು ಒಂದು ಫ್ಯಾಷನ್ ಅಂತನೋ ಅಥವಾ ಟ್ರೆಂಡ್ ಅಂತನೋ ಜನ ಅದನ್ನು ಒಂದು ಎಂಜಾಯ್ ಮಾಡೋದರಿಗೋಸ್ಕರ ಅಂತನೋ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಬಟ್ ನಿಮ್ಮ ಬ್ರೈನನ್ನು ಅಂದರೆ ನಮ್ಮ ಮೆದುಳನ್ನು ಅಥವಾ ನಮ್ಮ ನ್ಯಾಚುರಲ್ ಸಂಜ್ಞೆಯನ್ನು ಮಾಡುವಂಥದ್ದು ಯಾವ ಥರ ಎಂಜಾಯ್ಮೆಂಟ್ ಆಗುತ್ತೆ, ಎಂಜಾಯ್ ಮಾಡೋಕ್ಕೆ ಇನ್ನೂ ಎಷ್ಟೋ ಬೇರೆ ಬೇರೆ ಇದಿವೆ. ಸೊ ಇದರಲ್ಲಿ ಏನು ಎಂಜಾಯ್ಮೆಂಟ್ ಇದು ಮಾಡೋದು, ನಿಮ್ಮ ಹೆಲ್ತನ್ನು ಅದು ಇಂಪ್ಯಾಕ್ಟ್ ಮಾಡುತ್ತೆ. ಸ್ಟ್ಯಾಟಿಸ್ಟಿಕಲಿ ನೋಡಿದರೆ ಒಂದು 40 ವರ್ಷಗಳ ಹಿಂದೆ ಭಾರತದಲ್ಲಿ ಏನು ಫರ್ಟಿಲಿಟಿ ರೇಟ್ 9.1 ಇತ್ತು ಭಾರತದಲ್ಲಿ. ಇವಾಗ ಫರ್ಟಿಲಿಟಿ ರೇಟ್ ಕಡಿಮೆ ಆಗಿ 2.1 ಬಂದಿದೆ. ಬಾಕಿ ಎಲ್ಲ ದೇಶಗಳಲ್ಲಿ 2.5 ಇದೆ. ಅಂದರೆ 2.5 ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಭಾರತದಲ್ಲಿ ಅದು ಅದಕ್ಕಿಂತ ಕೆಳಗಡೆ ಬಂದಿದೆ 2.1. ಸೊ ಅದಕ್ಕೆ ಈ ಎಲ್ಲ ಅಂಶಗಳು ಕಾರಣೀಭೂತ ಆಗಿದೆ. ಮತ್ತೆ ಪುರುಷರಲ್ಲಂತೂ ಎಸ್ಪೆಷಲಿ ಅವರ ಲೈಫ್ ಸ್ಟೈಲ್, ಸ್ಮೋಕಿಂಗ್, ಆಲ್ಕೋಹಾಲ್, ಸ್ಲೀಪ್ಲೆಸ್ ನೈಟ್ಸ್, ಪಾರ್ಟಿ ಮಾಡೋದು, ಆ್ಯಂಡ್ ಅದರ್ ಬ್ಯಾಡ್ ಹ್ಯಾಬಿಟ್ಸ್ ಆ್ಯಂಡ್ ಮಲ್ಟಿಪಲ್ ಪಾರ್ಟ್ನರ್ಸ್, ಜೊತೆಗೆ ವರ್ಕಲ್ಲಿ ಹೀಟ್ ಎಕ್ಸ್ಪೋಜರ್ ಎಕ್ಸೆಸಿವ್ ಆಗಿ ಆಗೋದು,
ಆಲ್ಸೋ ಜಂಕ್ ಫುಡ್, ಒಬೇಸಿಟಿ, ಗಂಡಸರಲ್ಲೂ ಕೂಡ ಅವಶ್ಯಕತೆಗಿಂತ ಜಾಸ್ತಿ ಹೊಟ್ಟೆ ಬೊಜ್ಜು ಇತ್ತು ಅಂತಂದರೆ ಜೆಂಟ್ಸಲ್ಲಿ ಕೂಡ ಸ್ಪರ್ಮ್ ಕ್ವಾಲಿಟಿ ಇಂಪ್ಯಾಕ್ಟ್ ಆಗುತ್ತೆ, ಸ್ಪರ್ಮ್ ನಂಬರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಫಾರ್ ಶೋರ್.